ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಒಂದು ದಿನದಲ್ಲಿ ಎಷ್ಟು ಬಾರಿ ಲೈಂಗಿಕ ಕಾರ್ಯ ಮಾಡಬೇಕು? ನೀವು ಏನಾದರೂ ಪ್ರತಿದಿನ ಅತಿ ಹೆಚ್ಚು ಈ ಕಾರ್ಯ ಮಾಡುತ್ತಿದ್ದೀರಾ? ಅದೇ ರೀತಿಯಲ್ಲಿ ಹಗಲಿನಲ್ಲಿ ಈ ಕಾರ್ಯ ಮಾಡೋದು ತಪ್ಪಾ? ಅಥವಾ ಸರಿನಾ? ಹಾಗಿದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏನೆಲ್ಲ ಒಳಿತು ಕೆಡತು ಅಂತ ತಿಳಿದುಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ಲೈಂಗಿಕ ಬಯಕೆ ಹೊಂದಿರುತ್ತಾನೆ. ಹಾಗೆಯೇ ಲೈಂಗಿಕತೆ ದೇಹದ ವಾಂಛೆಯನ್ನಷ್ಟೇ ತೀರಿಸುತ್ತೆ ಅನ್ನೋದು ಕೂಡ ತಪ್ಪು. ಈ ಕಾರ್ಯದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಅನೇಕ ಸಕಾರಾತ್ಮಕ ಪರಿಣಾಮಗಳುಂಟಾಗುತ್ತವೆ ಅನ್ನೋದು ಅನೇಕ ವೈಜ್ಞಾನಿಕ ಅಧ್ಯಯನಗಳಲ್ಲಿ ಸಾಬೀತಾಗಿದೆ. ಲೈಂಗಿಕತೆ ಮಾಡುವುದರಿಂದ ಹೃದಯಾಘಾತ ಕಡಿಮೆ, ಒತ್ತಡ ತಗ್ಗುತ್ತದೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಆರೋಗ್ಯ ಸುಧಾರಿಸುತ್ತದೆ ಎಂದು ಕೆಲ ವೈದ್ಯರು ಹೇಳುತ್ತಾರೆ. ಆದರೆ ದಂಪತಿಯ ಈ ಕಾರ್ಯ ಸಂತೃಪ್ತವಾಗಬೇಕಾದರೆ ದಿನದಲ್ಲಿ ಎಷ್ಟು ಬಾರಿ ಕೂಡಿದ್ರೆ ಒಳ್ಳೆಯದು ಎಂಬ ಪ್ರಶ್ನೆಯೂ ಹಲವರಲ್ಲಿ ಸಾಮಾನ್ಯವಾಗಿ ಕಾಡುತ್ತವೆ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಆದ್ರೆ, ಮನಸ್ಸಿಗೆ ತುಂಬಾ ಖುಷಿಯಾಗಿದ್ದಾಗ, ತಾಳ್ಮೆ ಇದ್ದರೆ ಎಷ್ಟು ಬಾರಿ ಬೇಕಾದರೂ ಲೈಂಗಿಕ್ರಿಯೆಯಲ್ಲಿ ಭಾಗವಹಿಸಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ ಕಾರ್ಯ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚಾಗಿ ಸಂಭೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತದೆ. ಏಕೆಂದರೆ ಈ ಕಾರ್ಯ ಫೀಲ್ ಗುಡ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಅಂದ ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಹಗಲಿನಲ್ಲಿ ಲೈಂಗಿಕ ಕ್ರಿಯೆ ನಡೆಸಿದರೆ ಮಕ್ಕಳನ್ನು ಹೊಂದಬಹುದೇ? ಮಕ್ಕಳನ್ನು ಹೊಂದಲು ಲೈಂಗಿಕತೆಯನ್ನು ಯಾವಾಗ ಮಾಡಬೇಕು? ಹಗಲು ಹೊತ್ತು ಗರ್ಭಧರಿಸಲು ಸರಿಯಾದ ಸಮಯವೇ? ಮಕ್ಕಳಲ್ಲಿ ನ್ಯೂನತೆಗಳಾಗುತ್ತವೆಯೇ? ಹೀಗೆ ಕೆಲವರಿಗೆ ಅನುಮಾನಗಳು ಇರುತ್ತವೆ ಅಲ್ವಾ? ರತಿಗೆ ಸಮಯ ಎಂಬುದೇ ಇಲ್ಲ. ಇದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ. ತಮಗೆ ಇಷ್ಟವಾದಾಗ ಯಾವಾಗ ಬೇಕಾದರೂ ಸಂಭೋಗ ನಡೆಸಬಹುದು. ಹಗಲಿನಲ್ಲಿ ಕೂಡುವುದರಿಂದ ಹುಟ್ಟುವ ಮಗುವಿಗೆ ನ್ಯೂನತೆಗಳಾಗುತ್ತವೆ ಎಂಬುದು ಕೇವಲ ಭ್ರಮೆ. ನೀವು ಏನಾದರೂ ಒಂದೇ ರಾತ್ರಿ 2 ಬಾರಿ ಈ ಕಾರ್ಯ ಮಾಡಿದರೆ ಮಹಿಳೆಯರು ಹೆಚ್ಚಾಗಿ ಗರ್ಭಿಣಿಯಾಗುತ್ತಾರೆ ಎಂದು ಕೆಲ ಅಧ್ಯಯನಗಳು ತಿಳಿಸಿವೆ. ಸ್ನೇಹಿತರೆ, ಸಂಭೋಗವು ಆರೋಗ್ಯಕರವಾಗಿರಲು ಏಕೈಕ ಮಾರ್ಗವಾಗಿದೆ ಎಂದರ್ಥವೇ ಅಲ್ಲ. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರ ಮತ್ತು ಜೀವನಶೈಲಿ ಅತ್ಯಗತ್ಯ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ಲೈಂಗಿಕ ಬಯಕೆ ಹೊಂದಿರುತ್ತಾನೆ. ಲೈಂಗಿಕ ಜೀವನದ ಬಗ್ಗೆ ಅನುಮಾನಗಳು, ಏನಾದರೂ ಸಮಸ್ಯೆಗಳಿದ್ದರೂ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳುವುದು ಉತ್ತಮ. ಸ್ನೇಹಿತರೆ, ನೋಡಿದ್ರಲ್ಲ, ಹಗಲಿನಲ್ಲಿ ಕೂಡುವುದು ಸರಿಯಾ? ತಪ್ಪು ಅಂತ? ಇದೇ ತರಹದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.